ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ಶ್ರೀಪರಾಂತಕಾರಿ ಭಾನುಶಶಿ ಭೂಮಿಸುತೋಪುರಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಮೇ 2026 ಮಕರ ರಾಶಿಯ ನಾವು ಶುಭ ಫಲಗಳನ್ನು ನೋಡುವುದಾದರೆ, ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ರಾಹು ಅಂದರೆ 2ನೇ ಮನೆ ಕರ್ಮಸ್ಥಾನ ಹೇಳಿ ಹೇಳ್ತೇವೆ ನಾವು. ಈ ಕರ್ಮಸ್ಥಾನದಲ್ಲಿ ರಾಹು ಇರುವುದರಿಂದ ಯಾರಿಗೆ ಒಳ್ಳೆಯದು? ಈ ಕೆಮಿಕಲ್ ಉತ್ಪಾದನೆ ಮಾಡುವವರಿಗೆ, ಅಂದರೆ ಈ ಪೆಟ್ರೋಲ್ ಬಂಕು ಹಾಗೂ ವೈದ್ಯರಿಗೆ ಇತ್ಯಾದಿ, ಇವರು ಅಂದರೆ ಈ ಕೆಮಿಕಲ್ ಉತ್ಪಾದನೆ ಮಾಡುವಂಥವ್ರು, ಇವರಿಗೆಲ್ಲ ಭಾರಿ ಒಂದು ಒಳ್ಳೆಯ ಅವರ ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧ್ಯತೆ ಈ ತಿಂಗಳಿದೆ. ಮತ್ತೆ ಹಾರ್ಡ್ವೇರ್ ಅಂಗಡಿಯವರಿಗೆ, ಅವ್ರಿಗೂ ಕೂಡ, ಹಾಗೂ ಫಿನಾಯಿಲ್ ಮಾರುವವರಿಗೆ ಇತ್ಯಾದಿ ದ್ರವ ಪದಾರ್ಥಗಳು ಕೆಮಿಕಲ್ ಯುಕ್ತವಾಗಿರುವಂತಹ ಈ ಪದಾರ್ಥಗಳನ್ನು ಮಾರುವವರಿಗೆ ಒಳ್ಳೆಯ ಲಾಭ ಕೂಡ ಬರುವುದು. ಯಾಕೆಂದ್ರೆ ವಿಷಾಧಿಪತಿ ಅಂದರೆ ರಾಸಾಯನಿಕಕ್ಕೆ ರಾಹು ಅಧಿಪತಿಯಾಗಿದ್ದು ಸೌಂದರ್ಯವರ್ಧಕವನ್ನು ತಯಾರಿಸುವವರಿಗೆ, ಅಂದ್ರೆ ಇವಾಗ ಕೆಮಿಕಲ್ ಹಾಕಿ ತಯಾರಿಸುವಂತಹ ಕ್ರೀಮು ಅಥವಾ ಬೇರೆ ಪರ್ಫ್ಯೂಮು, ಸುಗಂಧ ದ್ರವ್ಯಗಳು ಇತ್ಯಾದಿ ಉತ್ಪಾದನೆ ಮಾಡುವವರಿಗೆ, ಒಳ್ಳೆ ಮಾರಾಟ ಮಾಡುವವರಿಗೂ ಕೂಡ ಒಳ್ಳೆ ಲಾಭಗಳು ಕಂಡು ಬರುತ್ತವೆ. ಔಷಧ ವ್ಯಾಪಾರಿಕ ಹಾಗೂ ತಯಾರಿಕೆಯಲ್ಲಿ, ಔಷಧದ ವ್ಯಾಪಾರ ಹಾಗೂ ತಯಾರಿಕಾ ಸಂಸ್ಥೆಗಳಿಗೆ ಒಳ್ಳೆಯ ಲಾಭ, ಹಾಗೂ ಆ ತಯಾರಿಕಾ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೂ ಕೂಡ, ಅಂದರೆ ಸಾಬೂನು, ಔಷಧ, ಫಿನಾಯಿಲ್ ಇತ್ಯಾದಿಗಳನ್ನು ತಯಾರಿಕಾ ಘಟಕದಲ್ಲಿ ಮಾಡುವಂಥವ್ರಿಗೂ ಕೂಡ, ಕೆಲಸ ಮಾಡುವವರು ಕೂಡ ಒಳ್ಳೆಯದಿದೆ. ಆದರೆ ಸ್ವಲ್ಪ ತೊಂದರೆ ಏನು ಹೇಳಿದ್ರೆ, ಅವರಿಗೆ ರಾಸಾಯನಿಕದ ಅಧಿಪತಿಯಾಗಿರುವಂತಹ ರಾಹು ಸ್ವಲ್ಪ ಶ್ವಾಸಕೋಶಕ್ಕೆ ತೊಂದರೆ ಆಗುವಂಥದ್ದು ಅವರಿಗೆ. ಆದಷ್ಟು ಏನು ಹೇಳಿದ್ರೆ, ಕೆಲಸ ಮಾಡುವಂತಹ ಜಾಗದಲ್ಲಿ ಮಾಸ್ಕ್ ಇತ್ಯಾದಿಗಳನ್ನು ಉಪಯೋಗ ಮಾಡುವಂಥದ್ದು ಒಳ್ಳೆಯದು. ಆದಷ್ಟು ನೀರು ಕುಡಿಯಬೇಕು. ಯಾಕೆಂದ್ರೆ ನಾವು ಬರೀ ಜ್ಯೋತಿಷ್ಯ ಅಲ್ಲ, ಜ್ಯೋತಿಷ್ಯ ಮತ್ತು ವಿಜ್ಞಾನವನ್ನು ಕೂಡ ನಾವು ಎರಡನ್ನೂ ಸೇರಿಸಿ ನಾವು ಹೇಳುವಂಥದ್ದು. ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮ, ಇದರಿಂದ ಏನಾಗುತ್ತೆ ಹೇಳಿದ್ರೆ ನಿಮ್ಮ ಆಂತರಿಕ ಶಕ್ತಿಯು ಅಭಿವೃದ್ಧಿ ಆಗುವುದು, ಹಾಗೂ ಶ್ವಾಸಕೋಶದಲ್ಲಿರುವಂತಹ ಯಾವುದೇ ತೊಂದರೆಗಳಿದ್ರೂ ಎಲ್ಲ ಆ ಪ್ರಾಣಾಯಾಮದಿಂದ ನಿವಾರಣೆಯಾಗುವಂಥದ್ದು. ಹಾಗೂ ನಡಿಗೆ, ಆದಷ್ಟು ನೀವು ನಡೆಯುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಇದೆಲ್ಲ ಒಳ್ಳೆಯದು. ತೃತೀಯ ಭಾವದಲ್ಲಿ ಅಂದರೆ 3ನೇ ಮನೆಯಲ್ಲಿ ಶನಿ ಕುಜರು ಇರುವುದರಿಂದ ದೇಹಾರೋಗ್ಯದಲ್ಲಿ ಕುಂಠಿತ ಕಂಡರೂ ಕೂಡ, ಅಂದರೆ ಸ್ವಲ್ಪ ರೀತಿಯಲ್ಲಿ ಅನಾರೋಗ್ಯ ಕಾಣಬಹುದು, ಆದರೂ ಕೂಡ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಯಾಕೆಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಆದ್ರಿಂದ ನಿಮ್ಮ ಆರೋಗ್ಯಕ್ಕೆ ನೀವೇ ನೋಡುವಂತಹದ್ದು ಒಳ್ಳೆಯದು. ಚತುರ್ಥ ಅಧಿಪತಿಯಾಗಿರುವಂತಹ ರವಿ ಬುಧರು ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಪಾಲು ನಿಮಗೆ ಪಡೆಯುವುದರಲ್ಲಿ ನಿಮಗೆ ಸಫಲರಾಗುತ್ತೀರಿ. ಯಾಕೆಂದ್ರೆ ಪಿತ್ರಾರ್ಜಿತ ಆಸ್ತಿ ಹೇಳಿದ್ರೆ ಕೇವಲ ಮನೆ ಅಲ್ಲ, ಅಥವಾ ನಿವೇಶನ ಅಲ್ಲ, ಜಾಗ ಅಲ್ಲ, ಯಾವುದಲ್ಲ, ಅವರಿಂದ ಬಂದಿರುವಂತಹ ಯಾವುದೇ ಒಂದು ವಸ್ತು, ದೇವರ ಪ್ರತಿಮೆ ಇರ್ಬೋದು, ಅಥವಾ ಯಾವುದೇ ಒಂದು ತಾಮ್ರದ ಪಾತ್ರೆ ಇರ್ಬೋದು, ಅದು ಕೂಡ ನೀವು ಪಡೆದು ತುಂಬಾ ಯೋಗವಂತರಾಗುವಿರಿ. ಯಾಕೆಂದ್ರೆ ಪ್ರತಿಯೊಂದು ಹಿರಿಯವರ ಒಂದು, ನಮಗೆ ಯಾವುದಾದ್ರೂ ಒಂದು ಚಿಕ್ಕದೊಂದು ಆಸ್ತಿ ಸಿಗ್ಬೇಕಾದ್ರೆ ಅದರಲ್ಲೂ ಕೂಡ ಯೋಗ ಇರುತ್ತೆ. ಆ ಯೋಗವಂತವರು ನೀವು ಈ ತಿಂಗಳು ಆಗಿರ್ತೀರಿ. ಹೃದಯದ ಬಗ್ಗೆ ತುಂಬಾ ಕಾಳಜಿ ಇರಬೇಕು. ಯಾಕೆಂದ್ರೆ ತುಂಬಾ ಜನರಿಗೆ ಹೃದಯದ ಸಮಸ್ಯೆ ಬರುವಂತಹದ್ದು ಈ ತಿಂಗಳಿನಲ್ಲಿ, ಆದ್ರಿಂದ ತುಂಬಾ ಕಾಳಜಿ ವಹಿಸ್ಕೊಳ್ಬೇಕು. ಮನಸ್ಸಿನ ಮೇಲೆ ತುಂಬಾ ಒತ್ತಡ ಯಾವಾಗಲೂ ತೆಗೆದುಕೊಳ್ಬಾರದು. ಯಾಕೆಂದ್ರೆ ಈ ತಿಂಗಳಲ್ಲಿ ಮನಸ್ಸಿನ ಮೇಲೆ ತುಂಬಾ ಒತ್ತಡವನ್ನು ಬೀರುವಂತಹ ಕೆಲವೊಂದು ತೊಂದರೆ ತಾಪತ್ರೆಗಳು ಬರುವಂತಹದ್ದು. ಇದರಿಂದ ಹೃದಯದ ಸಮಸ್ಯೆಯನ್ನು ನೀವೇ ತಂದುಕೊಂಡಂತಾಗುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಪಂಚಮಾಧಿಪತಿಯಾಗಿರುವಂತಹ ಶುಕ್ರನು ಧನಕಾರಕನಾಗಿದ್ದು ಅನಿರೀಕ್ಷಿತವಾಗಿರುವಂತಹ ಧನಲಾಭವನ್ನು ನೀವು ಪಡೆಯುವಿರಿ. ಹಾಗೂ ಪರಿವಾರ ಸಮೇತವಾಗಿ ದೂರದ ಊರಿಗೆ ಪ್ರವಾಸಕ್ಕೆ ಹೋಗುವಂತಹ ಯೋಗಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಕೊಡಗಿನ ಭಾಗದಲ್ಲಿರುವಂತಹ ಎಲ್ಲ ರೈತಾಪಿ ವರ್ಗದವರಿಗೆ ಹಾಗೂ ಕಾಫಿ ಬೆಳೆಗಾರರಿಗೆ ಒಳ್ಳೆಯ ಲಾಭ ಈ ತೋಟಗಾರಿಕೆಯಲ್ಲಿ ತಂದುಕೊಡುವುದಲ್ಲದೆ ಈ ತಿಂಗಳು ಒಳ್ಳೆಯ ಪುಷ್ಕರವಾಗಿರುವಂತಹ ಲಾಭ ಇವರಿಗೆ ಪ್ರಾಪ್ತಿಯಾಗ್ತದೆ. ಒಳ್ಳೆಯ ಮಳೆ ಬೆಳೆ ಕೊಡಗಿನಲ್ಲಿ ಬೀಳುವುದರಿಂದ ನೀವು ತುಂಬಾ ಸಂತೋಷದಿಂದ ನಿಮ್ಮ ವೃತ್ತಿ ಜೀವನ, ಅಂದರೆ ಬೇಸಾಯ ಮಾಡುವಂತಹ ವೃತ್ತಿ ಜೀವನವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಿ. ಕರಾವಳಿ ಭಾಗದಲ್ಲಿರುವವರಿಗೆ ಮೇ ಮೊದಲ 2 ತಿಂಗಳು
ತುಂಬಾ ಸೆಕೆಯಿಂದ ಆಯಾಸಗೊಂಡರೂ ನಂತರ 3ನೇ ವಾರದ ಮಳೆಯಿಂದಾಗಿ ತಂಪಿನ ವಾತಾವರಣ ಬರುವಂಥದ್ದು. ಯಾಕೆಂದ್ರೆ ಕರಾವಳಿ ಭಾಗ ಹೇಳಿದ್ರೆ ಸೆಕೆಗೆ ಹೇಳಿದಂತಹ ಊರು ಭಾಗ. ಆದ್ರಿಂದ ಅಲ್ಲಿ ಮೇ ತಿಂಗಳ ಮೊದಲು 2 ವಾರ ತುಂಬ ಸೆಕೆಯಾಗಿದ್ದು, ಆಮೇಲೆ 2 ವಾರದ ನಂತರ 3ನೇ ವಾರ ಮೇ ತಿಂಗಳಿನಲ್ಲಿ ಒಳ್ಳೆ ಮಳೆ ಬಂದು ತುಂಬಾ ತಂಪಿರುವಂತಹ ಭಾಗ್ಯ ನಿಮಗೆ ಪ್ರಾಪ್ತಿಯಾಗ್ತದೆ. ಅದೇ ರೀತಿಯಲ್ಲಿ ಮಲೆನಾಡಿನಲ್ಲಿರುವವರಿಗೆ ಅಡಿಕೆ ಬೆಳೆಯುವವರಿಗೆ ಕೂಡ ಒಳ್ಳೆ ಲಾಭದಾಯಕ. ಯಾಕಂದ್ರೆ ಅಡಿಕೆಯ ಬೆಳೆ ಒಳ್ಳೆಯ ಲಾಭ ತರುವಂತಹದ್ದು ಬುಧನ ಕೃಪೆಯಿಂದ ಬರುವಂಥದ್ದು. ವಿಪರೀತವಾಗಿ ಮಳೆಯಿಂದ ಸ್ವಲ್ಪ ಕಷ್ಟಕ್ಕೆ ನೀವು ಸಿಲುಕಿಸ್ತೀರಿ. ಆದ್ರಿಂದ ಸ್ವಲ್ಪ ಮಟ್ಟಿನ ತೊಂದರೆ ಉಂಟಾದರೂ ಕೂಡ ಒಳ್ಳೆಯ ಲಾಭ ನಿಮಗೆ ಪ್ರಾಪ್ತಿಯಾಗ್ತದೆ. ನಿಮ್ಮ ಮನೆ ದೇವರುಗಳ ಭೇಟಿ ಸೇವೆಯಿಂದ ಸಕಲ ಪಾಪಗಳು ದೂರವಾಗುವುದು. ಪ್ರತಿ ಶನಿವಾರ ಬೆಳಿಗ್ಗೆ ಶನೇಶ್ವರ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ಆ ಶನಿ ದೇವರಿಗೆ ಅಭಿಷೇಕ ಮಾಡುವುದರಿಂದ ಓಂ ಶಂ ಶನೇಶ್ವರಾಯ ನಮಃ ಅನ್ನುವಂತಹ ಶ್ಲೋಕ ಹೇಳಿ 8 ಪ್ರದಕ್ಷಿಣೆ ಬಂದು ಆ ಶನೇಶ್ವರ ದೇವರ, ಶನಿ ಮಹಾತ್ಮ ದೇವರ ಪ್ರಾರ್ಥನೆ, ಪೂಜೆ, ಅಭಿಷೇಕ ಮಾಡುವುದರಿಂದ ನಿಮ್ಮ ಎಲ್ಲ ದೋಷಗಳು ಪರಿಹಾರವಾಗುವುದು ಎಂದು ಈ ಮೇ 2026 ಈ ಮೇ ತಿಂಗಳ ಫಲಾಫಲ ಭವಿಷ್ಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡುತ್ತೇನೆ. ಧನ್ಯವಾದಗಳು.